ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಈ ಒಂದು ನೀ ಕ್ಯಾಪ್ ಅಥವಾ ಪಟೆಲಾ ಡಿಸ್ಲೊಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದನ್ನು ಮತ್ತೆ ಮತ್ತೆ ಜಾರುವುದಕ್ಕೆ ರಿಕರೆಂಟ್ ಪಟೆಲಾ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ಯಾಕಾಗುತ್ತೆ ಮತ್ತು ಇದಕ್ಕೆ ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಒಂದು ಪಟೆಲಾ ಬೋನು, ಈ ನೀ ಕ್ಯಾಪ್ ಅಂತ ಹೇಳ್ತೀವಿ, ಈ ಒಂದು ಮೂಳೆ, ಇದಕ್ಕೆ ಟ್ರಾಕ್ಲಿಯಾ ಅಂತ ಹೇಳ್ತೀವಿ. ಈ ಒಂದು ಗ್ರೂವ್ ಅಂತ ಏನು ಹೇಳ್ತೀವಿ, ಈ ಗ್ರೂವ್ನಲ್ಲಿ ಹೀಗೆ ಮೂವ್ ಆಗಬೇಕು ನೋಡಿ. ಈ ಥರ ನೋಡಿದ್ರೆ ಸೆಂಟ್ರಲ್ಲಿ ಒಂದು ಗ್ರೂ ಇರುತ್ತೆ, ಇದು ಈ ಥರ ಟ್ರಯಾಂಗಲ್ ಆಗಿರುತ್ತೆ. ಈ ಗ್ರೂನಲ್ಲಿ ಇದು ಮೂವ್ ಆಗಬೇಕು. ಇದು ಗ್ರೂನಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ಕೆಲವೊಮ್ಮೆ ಇದು ಈ ರೀತಿ ಈ ಥರ ಸೈಡ್ಗೆ ಹೋಗ್ಬೋದು. ಇದಕ್ಕೆ ಪಟೆಲಾ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ಮೊದಲಿಗಾದರೆ ಫಸ್ಟ್ ಟೈಮ್ ಪಟೆಲಾ ಡಿಸ್ಲೊಕೇಶನ್ ಅಂತ ಹೇಳ್ತೀವಿ. ರಿಕರೆಂಟ್ ಅಂದರೆ ಮತ್ತೆ ಮತ್ತೆ ಆಗೋದು. ಮೆಟ್ಲು ಇಳಿಬೇಕಾದ್ರೆ, ಕಾಲು ಮಡಿಸ್ಕೊಂಡು ಕೂತ್ಕೊಳ್ಳುವಾಗ, ಓಡುವಾಗ, ಮತ್ತೊಂದು ಏನೋ ಒಂದು ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ, ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಇದು ಹೀಗಾಗೋದು. ಸಾಮಾನ್ಯವಾಗಿ ಒಂದು 20-25 ವಯಸ್ಸು ಅಥವಾ 18 ವಯಸ್ಸಿನ ಮೇಲಿರುವಂಥ ಯುವಕರಿಗೆ ಇದು ಬರುತ್ತೆ. ಇದಕ್ಕೆ ನಾವು ಏನೇನು ಕಾರಣಗಳು ಅಂತ ಹೇಳ್ತೀವಿ. ಮೊದಲಿಗೆ ನಾವು ಏನು ಡಿಸ್ಲೊಕೇಶನ್ ಆದಾಗ ಇಲ್ಲಿರುವಂಥ ಲಿಗಮೆಂಟ್ಸು ಸ್ಟ್ರೆಚ್ ಆಗ್ಬೋದು ಅಥವಾ ಹರಿಬೋದು. ಅದಕ್ಕೆ MPFL ಟೇರ್ ಅಂತ ಹೇಳ್ತೀವಿ. ಸೊ ಲಿಗಮೆಂಟ್ ಏನಾದ್ರು ಟೇರ್ ಆಗಿದ್ದರೆ ಮೂಲವಾಗ ಏನು ಕಾರಣ ಇದೆ ಅಂತ ನಾವು ಚೆಕ್ ಮಾಡ್ತೀವಿ. ಅಂದರೆ ಲಿಗಮೆಂಟ್ ಟೇರ್ ಆಗಿರೋದು ಈಗ ಡಿಸ್ಲೊಕೇಶನ್ ಆಗುವಾಗ. ಆದರೆ ಮೂಲವಾಗಿ ಏನಿರುತ್ತೆ, ಕೆಲವೊಮ್ಮೆ ಈ ಒಂದು ಟ್ರಾಕ್ಲಿಯಾ ಅನ್ನೋದು ಸಮತಟ್ಟಾಗಿರುತ್ತೆ, ಗ್ರೂ ಇರೋದಿಲ್ಲ. ಅದಕ್ಕೆ ಟ್ರಾಕ್ಲಿಯಾ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ. ಈ ಟ್ರಾಕ್ಲಿಯಾ ಡಿಸ್ಪ್ಲೇಸಿಯಾ ಇದ್ದವ್ರಿಗೂ ಸಹ ಈ ರೀತಿ ಸ್ಟ್ರೆಚ್ ಆಗಿ ಲಿಗಮೆಂಟ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಬರೀ ಲಿಗಮೆಂಟನ್ನು ನಾವು ಶಸ್ತ್ರಚಿಕಿತ್ಸೆ ಮಾಡಿ ಆ ಲಿಗಮೆಂಟ್ ರಿಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಹಾಗೆಯೇ ಈ ಒಂದು ಪುಲ್ ಆಫ್ ದಿಸ್, ಇದು ಜಾಸ್ತಿ ಇರೋವಂಥ, ಅಂದರೆ ಈ ಒಂದು ಪಟೆಲಾ ಟ್ಯುಬೆರಾಸಿಟಿ ಅಂತ ಅನ್ನೋದು ಸೈಡ್ಗಿರುತ್ತೆ. ಆವಾಗ TG ಡಿಸ್ಟೆನ್ಸ್ ಅಂತ ನಾವು ಚೆಕ್ ಮಾಡ್ತೀವಿ. ಅಂದರೆ ಈ ಪಟೆಲಾ ಮತ್ತು ಈ ಒಂದು ಆ್ಯಂಗಲ್ಲು ಇದು ಸೈಡಿಗೆ ಜಾಸ್ತಿ ಇದ್ದರೆ ಆ ರೀಸನಿಂದನೂ ಇದು ಈ ಕಡೆ ಪುಲ್ ಆಗ್ತಾ ಇರ್ಬೋದು. ಇನ್ನೊಂದು ಏನು ರೀಸನ್ ಅಂತಂದರೆ ಅಲೈನ್ಮೆಂಟು, ಕಾಲಿನ ಅಲೈನ್ಮೆಂಟು. ಕೆಲವರಿಗೆ ವ್ಯಾಲ್ಗಸ್ ಅಂತ ಹೇಳ್ತೀವಿ, ನಾಕ್ ನೀಸ್ ಅಂತ ಹೇಳ್ತೀವಿ. ನಾಕ್ ನೀಸ್ ಇದ್ದವ್ರಿಗೂ ಸಹ ಇದು ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಈ ಪಟೆಲಾ ಮೇಲಿರುತ್ತೆ, ಅದಕ್ಕೆ ಪಟೆಲಾ ಆಲ್ಟಾ ಅಂತ ಹೇಳ್ತೀವಿ. ಸೊ ಆ ರೀತಿ ಇದ್ದವ್ರಿಗೂ ಸಹ ಇದು ಈ ರೀತಿ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇವಾಗ ಡಿಸ್ಲೊಕೇಶನ್ ಆದಾಗ ಲಿಗಮೆಂಟ್ ಹರಿಯೋದಂತೂ ಹರಿಯುತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ಈ ಲಿಗಮೆಂಟ್ ಹರಿದಾಗ ಬರೀ ಲಿಗಮೆಂಟ್ ರಿಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೋ ಅಥವಾ ಬೇರೆ ಏನು ತೊಂದರೆ ಇದೆ ಅದರಿಂದ ಲಿಗಮೆಂಟ್ ಹರಿದಿದೆ ಅಥವಾ ಅದರಿಂದ ರಿಕರೆಂಟಾಗಿ ಮತ್ತೆ ಮತ್ತೆ ಈ ಒಂದು ಪಟೆಲಾ ಜಾರ್ತಾ ಇದೆ ಅಂತ ನಾವು ತಿಳ್ಕೊಬೇಕು. ಸೊ ಅದಕ್ಕೆ ನಾವು ಎಕ್ಸ್ರೇ ಮಾಡ್ತೀವಿ, MRI ಸ್ಕ್ಯಾನ್ ಮಾಡ್ತೀವಿ, CT ಸ್ಕ್ಯಾನ್ ಸಹ ನಾವು ಮಾಡ್ತೀವಿ. ಅದರಲ್ಲಿ ನಾವೇನೇನು ನೋಡ್ತೀವಿ, ಈ ಒಂದು ಟ್ರಾಕ್ಲಿಯಾ ಅನ್ನೋದು ಏನಾದ್ರು ಗ್ರೂ ಇದೆಯಾ ಅಥವಾ ಇಲ್ವಾ, ಅಥವಾ ಫ್ಲ್ಯಾಟ್ ಟ್ರಾಕ್ಲಿಯಾ ಇದೆಯಾ, ಅಥವಾ ಇಲ್ಲೇನಾದ್ರು ಬಂಪ್ ಅಂತ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಅದಕ್ಕೆ ಟ್ರಾಕ್ಲಿಯಾ ಡಿಸ್ಪ್ಲೇಸಿಯಾ ಅಂತ ಹೇಳ್ತೀವಿ. ಇನ್ನೊಂದು ಟಿಬಿಯಲ್ ಟ್ಯುಬರ್ಕಲ್ ಟ್ರಾಕ್ಲಿಯರ್ ಗ್ರೂ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದು ಮತ್ತು ಈ ಟಿಬಿಯಲ್ ಟ್ಯುಬರ್ಕಲ್ ಮತ್ತು ಇದು ಡಿಸ್ಟೆನ್ಸು ಇದೇನಾದ್ರು ಸೈಡಿಗೆ ಬಂದಿದ್ದರೆ, TG ಡಿಸ್ಟೆನ್ಸ್ ಇದೇನಾದ್ರು ಸೈಡಿಗೆ ಬಂದಿದ್ದರೆ ಆವಾಗ ಇದ್ರದ್ದು ಪುಲ್ ಈ ಕಡೆ ಜಾಸ್ತಿ ಇದೆ ಅಂತ. ಆವಾಗ ಇದನ್ನು ನಾವು ಕರೆಕ್ಟಾಗಿ ಸೆಂಟ್ರಲ್ಲಿ ತರಬೇಕು. ಅದೇ ರೀತಿ ಇದೇನಾದ್ರು ಪಟೆಲಾ ಅನ್ನೋದು ಮೇಲಿದ್ದರೆ, ಪಟೆಲಾ ಆಲ್ಟಾ ಅಂತ ನಾನು ಏನು ಹೇಳಿದೆ, ಅದನ್ನು ನಾವು ಡಿಸ್ಟಲೈಸ್ ಅಂತ ಮಾಡಬೇಕು. ಸೊ ಈಗ ನಾವು ಈ ಒಂದು ಲಿಗಮೆಂಟ್ ರಿಕನ್ಸ್ಟ್ರಕ್ಷನ್, MPFL ರಿಕನ್ಸ್ಟ್ರಕ್ಷನ್ ಜೊತೆಗೆ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನು ನಾವು ಸಾಲ್ವ್ ಮಾಡಬೇಕು. ಅದಕ್ಕೆ ನಾವು ಪಟೆಲಾ ಡಿಸ್ಲೊಕೇಶನ್ ಇದ್ದಾಗ ಏನು ರೀಸನ್ ಇದೆ ಅಂತ ನಾವು ಸಾಲ್ವ್ ಮಾಡ್ದಲೇ ಬರೀ ಲಿಗಮೆಂಟ್ ರಿಕನ್ಸ್ಟ್ರಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಮತ್ತೆ ಲಿಗಮೆಂಟ್ ಹರಿಯೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಮ್ಮೆ ಏನೂ ತೊಂದರೆ ಇಲ್ಲದಲೇ ಬರೀ ಲಿಗಮೆಂಟೇ ಹರಿದಿದೆ ಅಂತ ನಮಗೆ ಗೊತ್ತಾದರೆ ಆವಾಗ ನಾವು ಲಿಗಮೆಂಟ್ ರಿಕನ್ಸ್ಟ್ರಕ್ಷನ್ ಒಂದೇ ಮಾಡ್ತೀವಿ. ಚಿಕ್ಕ ಮಕ್ಕಳಲ್ಲಿ 18, 20, 25 ವಯಸ್ಸಿನವ್ರಿಗೆ ಮಲ್ಟಿಪಲ್ ಪ್ರಾಬ್ಲಮ್ 2-3 ತೊಂದರೆ ಇದೆ ಅಂತಂದರೆ ಅದನ್ನು ಒಟ್ಟಿಗೆ ಒಂದೇ ಸರಿ ನಾವು ಮಾಡ್ತೀವಿ. ಸೊ ಆವಾಗ ಮತ್ತೆ ಮತ್ತೆ ಈ ಪಟೆಲಾ ರಿಕರೆಂಟ್ ಡಿಸ್ಲೊಕೇಶನ್ ಆಗೋದನ್ನ ನಾವು ತಡಿಬೋದು. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಗೊತ್ತಾಯ್ತು ಅಂದರೆ, ಈ ಒಂದು ರಿಕರೆಂಟ್ ಡಿಸ್ಲೊಕೇಶನ್ ಆಫ್ ಪಟೆಲಾ ಯಾಕಾಗುತ್ತೆ, ಒಂದು ಸರಿ ಆದರೆ ಅದಕ್ಕೆ ನಾವು ಬ್ರೇಸ್ ಹಾಕ್ಬೋದು ಮತ್ತು ಎಕ್ಸಸೈಸ್ ಹೇಳ್ತೀವಿ ಮತ್ತು ಮಸಲ್ ಸ್ಟ್ರೆಂಥನಿಂಗ್ ಹೇಳ್ತೀವಿ. ಆದರೆ ಮತ್ತೆ ಮತ್ತೆ ಆಗ್ತಾಯಿದ್ರೆ ನಾವು ಅದಕ್ಕೆ ಯಾಕೆ ಆಗಿದೆ, ಏನು ತೊಂದರೆ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಅದಕ್ಕೆ ಏನು ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನಾವು ತಿಳ್ಕೊಂಡು ಮಾಡಿದ್ರೆ ಸ್ಪೋರ್ಟ್ಸವರು ಮತ್ತು ಸ್ಪೋರ್ಟ್ಸಿಗೆ ಹೋಗ್ಬೋದು, ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು ಮತ್ತು ಈ ಒಂದು ಮತ್ತೆ ಡಿಸ್ಲೊಕೇಶನ್ ಆಗೋದನ್ನ ತಡಿಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ
ಈ ರೀತಿ ಲಿಗಮೆಂಟ್ ಸರ್ಜರೀಸು, ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ಮತ್ತು ರೋಬೋಟಿಕ್ ಸರ್ಜರೀಸ್ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಧನ್ಯವಾದ.